ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಜೈಲುವಾಸವನ್ನ ಅನುಭವಿಸ್ತಾ ಇರೋ ದರ್ಶನ್ ದಿಂಬು ಹಾಸಿಗೆಗಾಗಿ ಸ್ಟಾರ್ ನಟನ ಪರದಾಟ ಹೇಗಿದೆ ನೋಡಿ. ನಮಸ್ಕಾರ, ADN.comಗೆ ಸ್ವಾಗತ. ನಾನು ಸಪನ. ಡಿ ಬಾಸ್ ಅಂತಾನೆ ಫೇಮಸ್ ಆಗಿರೋ ದರ್ಶನ್ ತೂಗುದೀಪ ಅವರು ತಮ್ಮ ಅಭಿಮಾನಿಗಳಿಗೆ ದೇವರಾದ್ರೆ ಕಾನೂನಿನ ಮುಂದೆ ಅವರು ಆರೋಪಿ. ಕನ್ನಡ ಚಿತ್ರರಂಗದಲ್ಲಿ ನಟನೆಯ ಮೂಲಕ ತಮ್ಮದೇ ಛಾಪನ್ನ ಮೂಡಿಸಿರೋ ದರ್ಶನ್ ತಮ್ಮ ಅಭಿಮಾನಿಗಳಿಗೆ ಆದರ್ಶವಾಗಬೇಕಾಗಿತ್ತು. ಆದರೆ ಅವರು ಕೊಲೆ ಪ್ರಕರಣದಲ್ಲಿ ಆರೋಪಿಯಾಗಿ ನ್ಯಾಯಾಲಯದ ಕಟಕಟೆಯಲ್ಲಿ ನಿಂತಿದ್ದಾರೆ. ಕಷ್ಟಪಟ್ಟು ಜೀವನದಲ್ಲಿ ಯಶಸ್ಸನ್ನ ಕಂಡಿದ್ದ ಅವರಿಗೆ ಸುಖವಾಗಿ ಬಾಳೋ ಅವಕಾಶ ಕೂಡ ಇತ್ತು. ಆದರೆ ಅಹಂಕಾರ ಮತ್ತು ಹಿಂಸೆಯ ಹಾದಿಯಲ್ಲಿ ನಡೆದು ಅವರು ಕಷ್ಟಪಡೋದಲ್ಲದೆ ಅವರ ಕುಟುಂಬವನ್ನು ಕೂಡ ಸಂಕಷ್ಟಕ್ಕೆ ದೂಡಿದ್ದಾರೆ. ರಾಯಲ್ ಆಗಿ ಬದುಕಬೇಕಾಗಿದ್ದ ವ್ಯಕ್ತಿ ಇದೀಗ ಹಾಸಿಗೆ, ದಿಂಬು ಮತ್ತು ಬೆಡ್ಶೀಟ್ ಬೇಕು ಅಂತ ಮನವಿಯನ್ನ ಮಾಡ್ತಾ ಇದ್ದಾರೆ. ಹೌದು, ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಆರೋಪಿಯಾಗಿ ಪರಪ್ಪನ ಅಗ್ರಹಾರ ಜೈಲನ್ನ ಸೇರಿರೋ ನಟ ದರ್ಶನ್ ಅವರು ಸದ್ಯ ಕೋರ್ಟ್ಗೆ ಮನವಿಯೊಂದನ್ನ ಸಲ್ಲಿಸಿದ್ದಾರೆ. ಹಾಸಿಗೆ, ದಿಂಬು ಮತ್ತು ಬೆಡ್ಶೀಟ್ ನೀಡಬೇಕು ಅಂತ ಮನವಿಯನ್ನ ಮಾಡಿದ್ದಾರೆ. ಆದರೆ ಇವರ ಮನವಿಗೆ ಕೋರ್ಟ್ ಮನ್ನಣೆಯನ್ನ ನೀಡಿಲ್ಲ. ನನಗೆ ಬೆನ್ನು ನೋವು ಇದೆ, ಆರೋಗ್ಯ ಸರಿ ಇಲ್ಲ, ಜೊತೆಗೆ ಜೈಲಿನಲ್ಲಿ ಮೂಲ ಸೌಕರ್ಯಗಳ ಕೊರತೆ ಇದೆ, ಹಾಗಾಗಿ ಹೆಚ್ಚುವರಿ ಹಾಸಿಗೆ, ದಿಂಬು ಮತ್ತು ಬೆಡ್ಶೀಟ್ ನೀಡಬೇಕು ಅಂತ ಜೈಲಿನ ಅಧಿಕಾರಿಗಳಿಗೆ ಸೂಚಿಸಬೇಕು ಅಂತ ನ್ಯಾಯಾಲಯಕ್ಕೆ ಅವರು ಮನವಿಯನ್ನ ಮಾಡಿದ್ರು. ಆದರೆ ನಗರದ 57ನೇ CCH ನ್ಯಾಯಾಲಯ ಹೆಚ್ಚುವರಿ ಸೌಲಭ್ಯವನ್ನ ನೀಡೋದಕ್ಕೆ ನಿರಾಕರಿಸಿದೆ. ಜೈಲು ಕೈಪಿಡಿ ಪ್ರಕಾರನೇ ಸೌಲಭ್ಯವನ್ನ ಕಲ್ಪಿಸಬಹುದು ಅಂತ ಹೇಳಿದೆ. ಅಷ್ಟೇ ಅಲ್ಲ, ಬೇರೆ ಬ್ಯಾರಕ್ಗೆ ಸ್ಥಳಾಂತರ ಮಾಡುವಂತೆಯೂ ಕೂಡ ದರ್ಶನ್ ಅವರು ಮನವಿಯನ್ನ ಮಾಡಿದ್ರು. ಅವಶ್ಯ ಇದ್ರೆ ಕ್ವಾರಂಟೈನ್ ಬ್ಯಾರಕ್ನಿಂದ ಬೇರೆ ಬ್ಯಾರಕ್ಗೆ ಸ್ಥಳಾಂತರ ಮಾಡೋ ನಿರ್ಧಾರವನ್ನ ಜೈಲು ಅಧಿಕಾರಿಗಳೇ ತೆಗೆದುಕೊಳ್ಳಬಹುದು ಅಂತ ನ್ಯಾಯಾಲಯ ತಿಳಿಸಿದೆ. ತಿಂಗಳಿಗೊಮ್ಮೆ ಮನೆಯಿಂದ ಬೆಡ್ಶೀಟ್ ಹಾಗೂ ಬಟ್ಟೆಯನ್ನ ಒದಗಿಸೋದಕ್ಕೆ ಕೋರ್ಟ್ ಸೂಚನೆಯನ್ನ ನೀಡಿದೆ. ಕಾರಾಗೃಹದಲ್ಲಿ ಪರಿಶೀಲನೆಯನ್ನ ನಡೆಸಿ ವರದಿಯನ್ನ ಸಲ್ಲಿಸಿದ ಕಾನೂನು ಸೇವಾ ಪ್ರಾಧಿಕಾರ ಜೈಲಿನ ಕೈಪಿಡಿ ಅನುಸಾರನೇ ಸೌಲಭ್ಯವನ್ನ ಕಲ್ಪಿಸಲಾಗ್ತಾ ಇದೆ ಅಂತ ವರದಿಯನ್ನ ಸಲ್ಲಿಸಿತ್ತು. ಆ ವರದಿಯ ಆಧಾರದ ಮೇಲೆ ನ್ಯಾಯಾಲಯ ತೀರ್ಪನ್ನ ನೀಡಿದೆ. ಹಾಗಿದ್ರೆ ಈ ಪ್ರಕರಣದ ಹಿನ್ನೆಲೆ ಏನು? 2024 ಜೂನ್ 8ರಂದು ದರ್ಶನ್ ಮತ್ತು ಪವಿತ್ರ ಕಡೆಯ ಹುಡುಗರು ರೇಣುಕಾಸ್ವಾಮಿಯನ್ನ ಚಿತ್ರದುರ್ಗದಿಂದ ಅವರನ್ನ ಅಪಹರಣ ಮಾಡಿ ಅವರನ್ನ ತಂದು ಪಟ್ಟಣಗೆರೆಯ ಶೆಡ್ನಲ್ಲಿ ಅವರನ್ನ ಕೂಡಿ ಹಾಕಿದ್ರು. ಆ ಬಳಿಕ 9ರ ರಾತ್ರಿಗೆ ದರ್ಶನ್ ಮತ್ತು ಪವಿತ್ರ ಗೌಡ ಅವರನ್ನ ಫೋನ್ ಮಾಡಿ ಅವರು ಕರೆಸ್ಕೊಂಡಿದ್ರು. ಆವೇಶದಲ್ಲಿದ್ದ ದರ್ಶನ್ ಅವರು ಅರೇ ಜೀವವಾಗಿದ್ದ ರೇಣುಕಾಸ್ವಾಮಿ ಮರ್ಮಾಂಗಕ್ಕೆ ಒದ್ದು ಆ ಸಾವಿಗೆ ದರ್ಶನ್ ಅವರು ನೇರವಾಗಿ ಕಾರಣರಾದ್ರು. ದರ್ಶನ್ ಬೂಟಿನೇಟಿಗೆ ರೇಣುಕಾಸ್ವಾಮಿ ಅವರು ಶವವಾದ್ರು. ನಂತರ ಆರೋಪಿಗಳು ಶವವನ್ನ ಮೋರಿಗೆ ಎಸೆದು ಹೋಗಿದ್ರು. ಈ ಘಟನೆ ನಡೆದ ಮರುದಿನ ಅಂದ್ರೆ 10ರಂದು ಬೆಳಂಬೆಳಗ್ಗೆ ಕಾಮಾಕ್ಷಿಪಾಳ್ಯ ಬಳಿಯ ಅಪಾರ್ಟ್ಮೆಂಟ್ ಪಕ್ಕದಲ್ಲಿನ ಮೋರಿಯಲ್ಲಿ ಜರ್ಜರಿತಗೊಂಡ ಸನಕಲು ಶವವೊಂದನ್ನ ನಾಯಿಗಳು ಎಳೆದಾಡ್ತಾ ಇರೋದನ್ನ ನೋಡಿದ ಅಲ್ಲಿನ ಸೆಕ್ಯೂರಿಟಿ ಗಾರ್ಡ್ಗಳು ನಂತರ ಆ ಬಗ್ಗೆ ಪೊಲೀಸರಿಗೆ ಮಾಹಿತಿಯನ್ನ ನೀಡಿದ್ರು. ದರ್ಶನ್ ಒಬ್ಬರು ಖ್ಯಾತ ನಟರು. ಈ ಪ್ರಕರಣ ACP ಚಂದನ್ ತರಹದ ಪೊಲೀಸ್ ಅಧಿಕಾರಿಯ ಕೈಗೆ ಸಿಗದೆ ಬೇರೆ ಪೊಲೀಸರ ಕೈಗೆ ಸಿಕ್ಕಿದ್ರೆ ಬಹುಶಃ ದರ್ಶನ್ ಈ ಪ್ರಕರಣದಲ್ಲಿ ಭಾಗಿ ಆಗೇನೇ ಇಲ್ಲ ಅನ್ನೋ ಸಾಕ್ಷಿಗಳನ್ನ ನಾಶ ಮಾಡೋದು ದೊಡ್ಡ ಕೆಲಸ ಏನೂ ಆಗ್ತಾ ಇರಲಿಲ್ಲ. ಆದರೆ ಹಾಗಾಗಲಿಲ್ಲ ಅನ್ನೋದು ಅಧಿಕಾರಿಯ ಬದ್ಧತೆಯನ್ನ ತೋರಿಸುತ್ತೆ. ಈ ಪ್ರಕರಣದಿಂದ ತಪ್ಪಿಸಿಕೊಳ್ಳೋ ಉದ್ದೇಶದಿಂದ ದರ್ಶನ್ ಅವರು 4 ಯುವಕರಿಗೆ ಹಣವನ್ನ ನೀಡಿ ಪೊಲೀಸರಿಗೆ ನೀವು ಶರಣಾಗಿ ಅಂತ ಹೇಳಿದ್ರು. ದರ್ಶನ್ ಅವರು ಹೇಳಿದಂತೆಯೇ ಕೇಳಿ ಪೊಲೀಸ್ ಠಾಣೆಗೆ ತೆರಳಿದ ಯುವಕರು ವಿಚಾರಣೆಯ ಸಮಯದಲ್ಲಿ ದರ್ಶನ್ ಹೆಸರನ್ನ ಬಾಯ್ಬಿಟ್ರು. ಈ ಪ್ರಕರಣದಿಂದ ಬಚಾವಾಗೋದಕ್ಕೆ ತಾವು ತೋಡಿದ ಹಳ್ಳಕ್ಕೆ ದರ್ಶನ್ ಅವರೇ ಬಿದ್ರು. ಬಳಿಕ ಜೈಲನ್ನ ಸೇರಿದ ದರ್ಶನ್ ಅವರು ಪರಪ್ಪನ ಅಗ್ರಹಾರ ಜೈಲಿನಲ್ಲಿರುವಾಗ ಸ್ನೇಹಿತರ ಜೊತೆಗೆ ಹರಟೆಯನ್ನ ಹೊಡಿತಾ ಟೀಯನ್ನ ಕುಡಿತಾ ಇರೋ ವಿಡಿಯೋ ವೈರಲ್ ಆಗಿತ್ತು. ಆ ಬಳಿಕ ಇದು ದೊಡ್ಡ ವಿವಾದಕ್ಕೂ ಕೂಡ ಕಾರಣ ಆಗಿತ್ತು. ಆ ಬಳಿಕ ದರ್ಶನ್ ಅವರನ್ನ ಬಳ್ಳಾರಿ ಜೈಲಿಗೆ ಕಳಿಸಲಾಗಿತ್ತು. ಆ ನಂತರ ಬೆನ್ನು ನೋವಿನ ಸಮಸ್ಯೆಯನ್ನ ಹೇಳಿದ ದರ್ಶನ್ ಅವರು ಜಾಮೀನನ್ನ ಪಡೆದು ಜೈಲಿನಿಂದ ಹೊರಬಂದು ಡೆವಿಲ್ ಸಿನಿಮಾದ ಚಿತ್ರೀಕರಣವನ್ನು ಕೂಡ ಮುಗಿಸಿದ್ರು. ಇನ್ನೇನು ಡೆವಿಲ್ ಚಿತ್ರದ ಪ್ರಮೋಷನ್ ಮಾಡಬೇಕು ಅನ್ನೋ ಸಿದ್ಧತೆಯಲ್ಲಿದ್ದಾಗ ಸುಪ್ರೀಂ ಕೋರ್ಟ್ ದರ್ಶನ್ ಮತ್ತು ಪವಿತ್ರ ಗೌಡಗೆ ಶಾಕ್ ಅನ್ನ ನೀಡಿತ್ತು. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ ಸೇರಿದಂತೆ ಇತರ 7 ಆರೋಪಿಗಳಿಗೆ ಕರ್ನಾಟಕ ಹೈಕೋರ್ಟ್ ನೀಡಿದ ಜಾಮೀನನ್ನ ಸುಪ್ರೀಂ ಕೋರ್ಟ್ ರದ್ದುಪಡಿಸಿತು. ಈ ಹಿನ್ನೆಲೆಯಲ್ಲಿ ಮತ್ತೆ ಜೈಲನ್ನ ಸೇರಿರೋ ದರ್ಶನ್ ಅವರು ದಿಂಬಿಲ್ಲ, ನಿದ್ದೆ ಇಲ್ಲ, ಸರಿಯಾದ ಊಟ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ರಾಜ್ಯ ವೈಭೋಗದಿಂದ ಇದ್ದ ನಟ ದರ್ಶನ್ ಅವರು ಸೆರೆಮನೆಯಲ್ಲಿರೋದಕ್ಕೆ ಕಂಗಾಲಾಗಿದ್ದಾರೆ. ಬೆನ್ನು ನೋವಿನ ಸಮಸ್ಯೆ ಅಂತ ಜಾಮೀನನ್ನ ಪಡೆದ್ರೆ ಸುಪ್ರೀಂ ಕೋರ್ಟ್ ತೀರ್ಪನ್ನ ನೀಡಿ ನಿರಾಶೆಯನ್ನ ಉಂಟು ಮಾಡಿತು. ಕ್ವಾರಂಟೈನ್ ಸೆಲ್ನಲ್ಲಿ ಇರೋದಕ್ಕೆ ನಿರಾಕರಿಸಿದ ಅವರು ಫಂಗಸ್ ಸಮಸ್ಯೆ, ಸೂರ್ಯನ ಬೆಳಕಿನ ಕೊರತೆ ಇದೆ, ಇದರಿಂದ ನನಗೆ ಅನಾರೋಗ್ಯ ಆಗ್ತಾ ಇದೆ ಅಂತ ಕೋರ್ಟ್ಗೆ ತಿಳಿಸಿದ್ರು.
ಇನ್ನು ಬೆಂಗಳೂರು 57ನೇ ಸಿಸಿಎಚ್ ನ್ಯಾಯಾಲಯದಲ್ಲಿ ವಿಚಾರಣೆ ನಡೆಯೋ ಸಮಯದಲ್ಲಿ ನ್ಯಾಯಾಧೀಶರಿಗೆ ಒಂದು ಮನವಿ ಇದೆ ಅಂತ ಹೇಳಿ, ನಾನು ಬಿಸಿಲನ್ನು ನೋಡಿ ಈಗಾಗಲೇ 30 ದಿನಗಳಾಗಿದೆ, ಕೈಯಲ್ಲಿ ಫಂಗಸ್ ಬಂದಿದೆ, ನನಗೆ ಬೇರೆ ಯಾವ ಸವಲತ್ತು ಕೂಡ ಬೇಡ, ಕೋರ್ಟ್ ನನಗೆ ವಿಷಯವನ್ನ ನೀಡಲಿ ಅಂತ ಕೇಳ್ಕೊಂಡಿದ್ರು. 2024ರ ಜೂನ್ನಿಂದ ಆರಂಭವಾದ ದರ್ಶನ್ ಅವರ ಜೈಲು ಜೀವನ 2025ರಲ್ಲಿ ಹೆಚ್ಚು ಕಠಿಣವಾಗಿದೆ. ಯಾವುದೇ ವಿಶೇಷ ಸೌಲಭ್ಯವನ್ನ ಪಡೆಯದಂತೆ ಸುಪ್ರೀಂ ಕೋರ್ಟ್ ಸ್ಪಷ್ಟ ನಿರ್ದೇಶನವನ್ನ ನೀಡಿರೋದ್ರಿಂದ ಅವರು ಸಾಮಾನ್ಯ ಖೈದಿಗಳಂತೆ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಕಠಿಣ ನಿಯಮಗಳ ನಡುವೆ ಬದುಕ್ತಾ ಇದ್ದಾರೆ. ಈ ಸ್ಥಿತಿಯಿಂದಾಗಿ ಅವರು ದೈಹಿಕವಾಗಿ ಮತ್ತು ಮಾನಸಿಕವಾಗಿ ತೀವ್ರ ತೊಂದರೆಯನ್ನ ಅನುಭವಿಸ್ತಾ ಇದ್ದಾರೆ ಅನ್ನೋದನ್ನ ನ್ಯಾಯಾಲಯದ ವಿಚಾರಣೆಯ ಸಮಯದಲ್ಲಿ ಅವರೇ ಬಹಿರಂಗಪಡಿಸಿದ್ರು. ಸೊ ನೋಡಿದ್ರಲ್ಲ, ಸಿನಿಮಾ ಕ್ಷೇತ್ರದಲ್ಲಿ ಉತ್ತುಂಗದಲ್ಲಿದ್ದ ದರ್ಶನ್ ಅವರು ಅಪಾರ ಅಭಿಮಾನಿ ಬಳಗವನ್ನ ಹೊಂದಿದ್ದಾರೆ. ಲಕ್ಷಾಂತರ ಅಭಿಮಾನಿಗಳು ಇವರನ್ನ ಫಾಲೋ ಮಾಡುವಾಗ ಇವರಿಗೆಲ್ಲ ಮಾದರಿಯಾಗಬೇಕಾಗಿದ್ದ ದರ್ಶನ್ ಅವರು ಕೊಲೆಯಂತಹ ಕೃತ್ಯಗಳಲ್ಲಿ ಭಾಗಿಯಾಗಿ ಇದೀಗ ಆರೋಪಿ ಸ್ಥಾನದಲ್ಲಿ ನಿಂತು ಜೈಲಿನಲ್ಲಿದ್ದಾರೆ. ಕನ್ನಡ ಚಿತ್ರರಂಗದಲ್ಲಿ ಇಲ್ಲಿವರೆಗೂ ಯಾರೂ ಕೂಡ ಕೊಲೆ ಆರೋಪದಲ್ಲಿ ಬಂಧನ ಆಗಿಲ್ಲ. ಆದರೆ ದರ್ಶನ್ ಅವರಂತಹ ಮೇರು ನಟ ಈ ರೀತಿ ಕೊಲೆ ಕೃತ್ಯಗಳಲ್ಲಿ ಆರೋಪಿಯಾಗಿ ಬಂಧನ ಆಗಿರೋದು ಚಿತ್ರರಂಗಕ್ಕೇನೆ ಕಳಂಕ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.